ಇನ್ನು ಅಪ್ಪು ಸರ್ ರಿಸ್ಕ್ ಅನ್ನೋದು ಮೈ ಮೇಲೆ ಯಾವಲ್ಲ ಅಂದರೆ ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಅಂತ. ಯಾಕಂದರೆ ಫೈಟ್ ಸೀಕ್ವೆನ್ಸ್ ಒಂದು ಬರುತ್ತೆ, ಬೆಂಕಿನಲ್ಲಿ ಹೊಡೆಯೋಂಥ ಸ್ಟಾರ್ಟ್ ಆಗಲಿ, ಏನು ಬೇಕಾದರೂ ಅಂತಲ್ಲ, ಹುಷಾರಾಗಿ ತುಂಬ ಪ್ರಜ್ಞೆಯಿಂದ ಅದಕ್ಕೆ, ಅಂದರೆ ಆ ಥರ ಡೆಡಿಕೇಶನಿಂದ ಮಾಡಿದ್ರೆ ನೀನು 4:15 ಎದ್ದು ಅಷ್ಟು ವ್ಯಾಯಾಮ ಮಾಡಿ ಅವ್ರು ಮಾಡಬೇಕಾಗಿರಲಿಲ್ಲ. ನಾನು ಕೇಳಿದ್ದೆ ಒಂದಿನ ಅವ್ರನ್ನ, ನೀವು ಏನಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಮಗ ಏನಕ್ಕೆ 4:15 ಎದ್ದು ಇದೆಲ್ಲ ಮಾಡಬೇಕು ಅಂತ. ಇಲ್ಲ ಸರ್, ನಾನು ಇದು ಮಾಡಲಿಲ್ಲ ಅಂದರೆ ನನಗೆ ಆಗಲ್ಲ. ಓಕೆ, ಅಂದರೆ ಇದು ಮಾಡಲಿಲ್ಲ ಅಂದರೆ ನನಗೆ ಆಗಲ್ಲ ಅನ್ನೋ ಥರದ್ದು, ಅದ್ರ ಜೊತೆಗೆ ಅದೇನು ಕೆಲಸ ಅನ್ನೋದು ತುಂಬ ಪ್ರೀತಿಸ್ತಾಯಿದ್ರು ಅವರು. ಶೂಟಿಂಗ್ನ ತುಂಬ ಪ್ರೀತಿಸೋರು, ಕತೆ ಕೇಳೋದನ್ನು ಪ್ರೀತಿಸೋದು. ಯಾರೊಬ್ಬ ನೀನು ಇದನ್ನು ಆಗು ಅಂದರೆ ಆ ಡ್ರೆಸ್ಅಪ್ ಆಗಿಬಿಟ್ಟು ಅದನ್ನು ಫೀಲ್ ಮಾಡೋದು, ಆ ಖುಷಿ ಇತ್ತು ಅವರಿಗೆ. ಆ ಕಾರಣಕ್ಕದ್ದು ನಮಗೆ ಹಂಗೆ ಅನಿಸ್ತಾ ಇರಲಿಲ್ಲ ಸರ್. ಆ ಕಾಸ್ಟ್ಯೂಮ್ ಮತ್ತು ಆ ಲುಕ್ಕಲ್ಲಿ ನಿಂತ್ಕೊಂಡಾಗ ಅವ್ರನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್. ಸಿಕ್ಕಾಬಿಟ್ಟೆ ಅದು ಇರಬೇಕಲ್ವ. ಅಂದರೆ ಇವಾಗ ಅದಿಲ್ಲ ಅಂದರೆ ನಟ ಆಗೋಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ. ಆ ಮಿರರ್ದು ಅಂದರೆ ನಾನು ಹೀಗೆ ಮಾಡಿ, ಮತ್ತು ಅವ್ರಿಗೆ ತುಂಬ ಮಿಮಿಕ್ರಿ ಮಾಡ್ತಿದ್ರು. ನಿಮಗೆ ಪ್ರೇಮ್ ಅವ್ರ ಸಿನಿಮಾದಲ್ಲಿ ರಾಜಲ್ಲಿ ಗೊತ್ತಾಗುತ್ತೆ, ರಾಜಲ್ಲಿ ಒಂದು ಡೀಟೇಲ್ ಬರುತ್ತೆ, ಅವರು ಮಿಮಿಕ್ರಿ ಮಾಡ್ತಿದ್ರು ಅವರು. ಓಕೆ, ನನಗೆ ಪ್ರೇಮ್ ಅವ್ರದ್ದು, ನನ್ನ ಈ ಕಡೆ ಬಂದರೆ ನನ್ನ ಸಿನಿಮಾಗಳಿಗಿಂತ ನನಗೆ ಅವ್ರದ್ದು ಪಾರು ತುಂಬ ಇಷ್ಟ. ನನಗೆ ಪ್ರೇಮ್ ಅವ್ರದ್ದು ಕೆಲಸದಲ್ಲಿ ನನಗೆ ಪಾರು ಅಂತೂ ಸಿಕ್ಕಾಬಿಟ್ಟೆ ಇಷ್ಟ. ಆ ಸಿನಿಮಾ ಬರಬೇಕಾದ್ರೆ ಇದ್ದಿದ್ದು ಕ್ರೇಜು ಎಂಥದ್ದು ಅನ್ನೋದು ಅವಾಗ ನಮಗೆಲ್ಲ ಅದು ಚೆನ್ನಾಗಿತ್ತದು. ಸರ್, ಸಿನಿಮಾದ ಆಚೆಗೆ ಏನಾದರೂ ಮಾತಾಡ್ತಿದ್ದಾರೆ ಸರ್ ಅಪ್ಪು ಸರ್ ನೀವು ಜೊತೆ ಕೂತ್ಕೊಂಡಾಗ? ಸಿನಿಮಾಗ ಆಚೆಗೆ ಮಾತಾಡ್ತಿದ್ದ ವಿಷಯಗಳು ಅವ್ರಿಗೆ ಹೊರಗಿನ ದೇಶಗಳ ಬಗ್ಗೆ. ಅಂದರೆ ನನ್ನ ಪುಣ್ಯ ಏನಂದರೆ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರಲ್ಲ ಅಲ್ಲಿ ಸಾಂಗ್ ಎಲ್ಲ ಮಾಡೋಕ್ಕೆ. ಆ ಟ್ರಿಪ್ಗಳಲ್ಲಿ ತುಂಬ ಮಾತಾಡ್ತಿದ್ದರು. ಅವರಿಗೆ ಕ್ಯಾಮ್ರಾ ಹುಚ್ಚುಗಳಿತ್ತು, ಕ್ಯಾಮ್ರಾ ಕೂಡಿಸೋರು. ಅಂದರೆ ನೀ ಇಟ್ಕೊಂಡು ಏನಾದ್ರು ತೆಗಿ ಅಂತ ಅದಿತ್ತು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ತುಂಬ ಕ್ಯಾಮ್ರಾಗಳು ಆ ಥರ ಬಂದಿದೆ. ಹೊರದೇಶದ ಏನಂದರೆ, ಅಂದರೆ ಅವರಿಗೆ ಇವಾಗ ನಾನು ಸಿಕ್ಕಿದ್ರೆ ಪೇಂಟಿಂಗ್ ಬಗ್ಗೆ ಕೇಳೋದು, ಆ ಥರ ಯಾವುದಾದ್ರು ಸ್ಕಲ್ಪ್ಚರ್ಗಳು ಅಲ್ಲಿ ಇಲ್ಲಿ ಮಾಡೋದು ಹೇಗಿದೆ, ಆ ಥರದ್ದು ತುಂಬ ಮಾತಾಡೋರು ಸರ್. ಜಾಕಿ ಸಿನಿಮಾ ಆದ ನಂತರದಲ್ಲಿ ಅಂದರೆ ನಿಮ್ಮ ಒಂದು ಟೆಕ್ನಿಕಲ್ ಟೀಮ್ ಬಗ್ಗೆ ಎಲ್ಲರಿಗೂ ಒಂದು ಖುಷಿ. ಯಾಕಂದರೆ ಜಾಕಿ ಸಿನಿಮಾನ ಇವತ್ತು ನೋಡಿದ್ರು ಏನೋ ಫ್ರೆಶ್ ಆಗಿ ತೆಗೆದಿರೋಂಥ ಸಿನಿಮಾ ಇರ್ಬೋದು ಅನ್ನೋ ಥರ ಮಟ್ಟಿಗಿದೆ. ಅಂದರೆ ಆ ಮಟ್ಟಿಗೆ ಒಂದು ಕ್ವಾಲಿಟಿ ಅಚೀವ್ ಮಾಡೋದು ಅರ್ಧ ವರ್ಷದಿಂದೇನೆ ಅಂತಂದರೆ ಆ ತಯಾರಿ ಹೇಗಿತ್ತು ಅಂತ ಅನ್ಬಿಟ್ಟು ಸರ್? ತಯಾರಿ ಎಲ್ಲ ಸಿನಿಮಾ ಥರನೇ ಜವಾಬ್ದಾರಿ ಬಂದು ಏನು ಅಂದರೆ ಅಪ್ಪು ಸರ್ಗೆ ಮಾಡ್ತಾಯಿದ್ದೀವಿ ಅಂತ. ಯಾವುದೇ ರೀತಿ ಪೇಪರ್ ವರ್ಕ್ ಇರ್ಬೋದು, ಪ್ರೀ ವರ್ಕ್ಗಳೆಲ್ಲ ಹಾಗೇ ನಡೆಯುತ್ತೆ. ಬಟ್ ನಮಗೆ ಇದ್ದಿದ್ದು ಸಾಂಗು ಫಸ್ಟೇ ಬೇಕಾಗಿತ್ತು, ಅದನ್ನು ಪ್ರಿಪೇರ್ ಮಾಡ್ತಿದ್ದು. ಅದು ಬಿಟ್ಟರೆ ಎಕ್ಸ್ಟ್ರಾ ಏನಿಲ್ಲ. ತುಂಬ ಲೊಕೇಶನ್ ಇತ್ತು, ಅದು ಒಂದು ಸ್ವಲ್ಪ ಕಂಪ್ನಿಯವ್ರಿಗೆ ಇದು ಫಸ್ಟ್ ಟೈಮ್ ಆ ಥರದ್ದೊಂದು 23-24 ಲೊಕೇಶನ್ ಅನ್ನೋದು ಒಂದು ಸ್ವಲ್ಪ ಇದಾಗಿತ್ತು. ಹೇಗಿದು ಶೆಡ್ಯೂಲ್ ಹೇಗಾಗುತ್ತೆ ಅಂತ. ಅದಕ್ಕೂ ಅದೇನು ಸಮಸ್ಯೆ ಆಗಲಿಲ್ಲ. ಅಪ್ಪು ಸರ್ ಬರ್ತಿದ್ದಂಗೆ ನಾವು ಶೆಡ್ಯೂಲ್ ಮಾಡ್ತಾ ಹೋದು. ನಮಗೇನು ಅಂದರೆ ದಿನಕ್ಕೆ 3-4 ಸೀನ್ ಮಾಡುವ ಮಟ್ಟಿಗಿನ ಎನರ್ಜಿ ಇತ್ತು ಆವಾಗ. ಅಂದರೆ ಟೆಕ್ನಾಲಜಿ ಇವತ್ತಿನೂ ಬೇರೆ ಥರನೂ ಆಗಿದೆ, ಇಟ್ಸ್ ಓಕೆ, ಅದಲ್ಲ. ಅವತ್ತಿನ ಹೀಟಿಗೆ ಅದು ಅಪ್ಪು ಪವರು ಅಥವಾ ಎಲ್ಲದ್ರ ಜೊತೆಗೆ ಅವತ್ತಾಗಿದ್ದು ಬೇರೆಯೇ. ಅದಾದ ನಂತರ ನಾವು ದೊಡ್ಡ ಮನೆ ಟೈಮೆಲ್ಲ ನಾವು ಬೇರೆ ಥರದ್ದು ನೋಡಿದ್ದೀವಿ. ಅಂದರೆ ಲೋಡು ಅಥವಾ ಸಾಂಗ್ ಮಾಡೋ ರೀತಿ ಎಲ್ಲ ಚೇಂಜ್ ಆಗಿದ್ದು. ಅವತ್ತಿಗೆ ತುಂಬ ಅಂದರೆ ಅಪ್ಪು ಸರ್ ಬಿಟ್ಟರೆ ಅದನ್ನು ಇನ್ಯಾರೂ ಟಚ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೂ. ಅಂದರೆ ಅವ್ರನ್ನ ಬಿಟ್ಟು ಇನ್ಯಾರ ಮೇಲೂ ಅಂಥ ವರ್ಕ್ ಮಾಡೋಕ್ಕಾಗಲ್ಲ. ನೀವೇನು ಇವತ್ತು ಕ್ವಾಲಿಟಿ ಅದು ಅದು ಟೋಟಲಾಗಿ ಆ ಎನರ್ಜಿ ಮೇಲೆ ಹಾಕ್ತೀನಿ. ಯಾಕೆಂದರೆ ಅದು ಇದ್ದಿದ್ದಕ್ಕೆ ನಾವೆಲ್ಲ ಸೇರಿ ದುಡಿದು ಅದರ ಹಿಂದೆ, ಇಲ್ಲ ಅದನ್ನು ಬಿಡೋಂಗಿಲ್ಲ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.